ಹಾಗೆ ನೋಡಿ ಎಷ್ಟು ಕಡ್ಡಿ 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 ಇದೆ, ಕಡ್ಡಿ 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 ಹನಿ ಹನಿ ಮಳೆ ಹನಿ ಬೀಳ್ತಾ ಇದೆ ಹೊಲದಲ್ಲಿ. ಅದೇ ಈ ಚಕ್ಕೆ ಅನ್ನೋದನ್ನ ನಾನು ಈ ಬಾಕ್ಸಲ್ಲಿ ಮುರಿದು ಹಾಕಿಲ್ಲ. ಯಾಕೆ ಅಂತಂದರೆ ಅದನ್ನು ಈ ಒಂದು ತೆಗೆಯೋದಕ್ಕೆ ಬರೋದಿಲ್ಲ. ವೀಕಲ್ಲಿ 2ರಿಂದ 3 ಸಲ ಚಿಕನ್ ತಿಂದೇ ಇದ್ದರೆ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅದು ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ತಲೆಗೆ ಎಣ್ಣೆ ಹಚ್ಚಿಲ್ಲ ನೋಡಿ. ಯಾಕೆ ಗೊತ್ತಾ? ಕೂಲ್ ಏರ್ ಫಾಲ್ ಆಗುತ್ತೆ ಅಂತಂದ್ರೂ ಕೂಡ ಎಣ್ಣೆ ಹಚ್ಚಿಲ್ಲ. ಎಣ್ಣೆ ಹಚ್ಚಬೇಕಾಗಿತ್ತು, ಒಂದು ರೀಲ್ಸ್ ಮಾಡೋದಿತ್ತು, ನೆನ್ನೆನೇ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಆಗಲಿಲ್ಲ. ಹಚ್ಚಿ ನೋಡಿ ರೀಲ್ಸ್ ಮಾಡಿ ಆಮೇಲೆ ಎಣ್ಣೆ ಹಚ್ಚೋದು ಅಂತೇಳಿ. ಫ್ರೆಂಡ್ಸ್, ಇವಾಗ ನಾನು ನಮ್ಮನೇಲಿ ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಗೊತ್ತಾ? ಇವತ್ತು ಹೇಳಿದ್ದೆ, ನಾನು ಹಿಂದಿನ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ. ಏನಂತಂದರೆ ನಾನು ತುಂಬಾ ಸ್ಪೆಷಲಾಗಿ ಏನೋ ಒಂಥರ ವೆರೈಟಿ ಡಿಶ್ ಮಾಡಬೇಕು ಅಂತ ಇದ್ದೀನಿ, ಅಥವಾ ವೆರೈಟಿಯಾಗಿ ವೆರೈಟಿ ರೆಸಿಪೀಸ್ಗಳನ್ನ ನಾನು ಸ್ನ್ಯಾಕ್ಸ್ ಆಗಿರ್ಬೋದು, ತಿಂಡಿನೇ ಆಗಿರ್ಬೋದು, ಒಂದು ತುಂಬ ಎಲ್ಲರಿಗೂ ಇಷ್ಟ ಆಗೋಂಥದ್ದು. ಆದರೆ ಅದು ಹೈ ಕ್ವಾಲಿಟಿ ಆಗಿರುತ್ತೆ. ಕೆಲವರು ತಗೊಂಡು ತಿನ್ನೋದಕ್ಕಾಗಲ್ಲ. ಈಗಂತೂ ಬಿಡಿ, ಎಲ್ಲ ತಾಲೂಕುಗಳು, ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕು ಹಳ್ಳಿಗಳಿಗೂ ಇನ್ನು ಸ್ವಲ್ಪ ದಿನ ಸಿಕ್ಬಿಡುತ್ತೆ ಅಂತ ಹೇಳೋದು. ಆ ಥರ ಒಂದು ಕಮ್ಮಿ ಆಗ್ತಾ ಇರೋಂಥದ್ದು, ಆ ಒಂದು ಎಲ್ಲರೂ ಸಿಗೋ ಮಟ್ಟನೇ ಮಾಡ್ತಾಯಿದ್ದಾರೆ ಜನಗಳೆಲ್ಲರೂ ಕೂಡ. ಎಲ್ಲ ಕಡೆಗೂ ಅಂಗಡಿ ಇಟ್ಕೊಂಡು ಆ ಥರ ಒಂದು ಸ್ನ್ಯಾಕ್ಸ್ಗಳನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಹೇಳಿದ್ದೆ. ಆ ಹೆಸರು ಏನು ನಾನು ಮೆನ್ಷನ್ ಮಾಡಿರಲಿಲ್ಲ. ಬಟ್ ಆದರೆ ಇವತ್ತು ಕೂಡ ಅದನ್ನು ನಾನು ಮಾಡ್ತಾರೆ, ಇವತ್ತು ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ಅದಕ್ಕೆ ನಾನೇನೋ ಪ್ರಿಪ್ರೇಷನ್ ಆಗಬೇಕು. ಚೆನ್ನಾಗಿ ನೋಡಿ ನಾನು ಒಂದ್ಸಲ ಮಾಡಿ ಅಥವಾ ಹೆಂಗೆ ಬರ್ತೇನೋ, ಆಮೇಲೆ ಅದು ಒಳ್ಳೇದು ಕೆಟ್ಟದ್ದು ನಾನು ನಿಮ್ಮ ಜೊತೆ ಹೇಳ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತಲ್ವ. ಹೀಗೆ ಮಾಡಿದರೆ ಹಿಂಗಾಗುತ್ತೆ, ಹೀಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನು ನಾನು ಮಾಡ್ತಾಯಿಲ್ಲ. ಇವಾಗ ಮಾಡ್ತಾ ಇರೋಂಥ ಬಂದರೆ ನಾನು ನಮ್ಮ ಮನೇಲಿ ತುಂಬ ದಿನ ಅಂತಂದರೆ ಸುಮಾರು ಒಂದು ವಾರದ ಮೇಲೆ ಆಗುತ್ತೆ ನಾನು ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಐಟಮ್ ಏನೂ ಮಾಡಿರಲಿಲ್ಲ. ಇವತ್ತು ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತು ಹಾಗೆ ನಿಮಗೂ ಕೂಡ ರ್ಯಾಂಡಮಾಗಿ ಹಾಗೆ ಹೇಳ್ಕೊಂಡಂಗಾಗುತ್ತೆ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಬನ್ನಿ, ಇವತ್ತು ನಾನು ಗ್ರೀನ್ ಚಿಲ್ಲಿ ಮಾಡ್ತಾಯಿದ್ದೀನಿ, ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ, ತೊಗೋಬೇಕು ಎಲ್ಲ ನೋಡಿಕೊಂಡು ಮಾತಾಡ್ತಾ ಅಡುಗೆ ಮಾಡೋಂಥದ್ದು. ನೀವು ನೋಡ್ಬೋದು ಇಲ್ಲಿ ನಮ್ಮ ಕೂಕು ಏನಿದೆಲ್ಲ ನನಗೆ ಕಷ್ಟ ಆಗಬಾರ್ದು ಅಂತ ಪಾಪ ನಮ್ಮ ಕೂಕು ಇದನ್ನೆಲ್ಲ ಜೋಡಿಸ್ಬಿಟ್ಟಿದೆ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಹಸಿರಿಗೆ ಇಷ್ಟನ್ನೆಲ್ಲ ಎತ್ತಿಟ್ಟಿದ್ದಾಳೆ. ಯಾಕೆ ಅಂತಂದರೆ ಮಾರ್ಕೆಟಿಂದ ತೊಗೊಂಬಂದಳು, ಫ್ರಿಜ್ಜಲ್ಲಿ ಇಡಲಿಲ್ಲ. ಹಾಗೆ ಅವಳು ಫ್ರಿಜ್ಜಲ್ಲಿ ಇಡುವಾಗ ಈ ಕಡೆಗೆ ಎಷ್ಟು ಬೇಕಾ ಅಡುಗೆಗೆ ಅಷ್ಟನ್ನು ಈ ಕಡೆಗೆ ಇಟ್ಟಿರೋಂಥದ್ದು. ಇವಾಗ ಇದನ್ನೆಲ್ಲ ಹೆಚ್ಚಿಬಿಟ್ಟು ಗ್ರೀನ್ ಚಿಲ್ಲಿ ಮಾಡೋಣ. ತುಂಬ ದಿನ ಅದು ನನಗೆ ಗ್ರೀನ್ ಚಿಲ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನನಗೆ ಚಪಾತಿನೇ ಇಷ್ಟ ಆಗೋಂಥದ್ದು. ನೋಡೋಣ, ಅದಕ್ಕೆ ಯಾವುದೇ ಒಂದು ಗರಂ ಮಸಾಲ ಹಾಕೋ ಥರ ಇಲ್ಲ. ಅದು ಸ್ವಲ್ಪ ಸ್ಪೈಸಿಯಾಗಿರೋದಕ್ಕೆ ಗರಂ ಮಸಾಲ ಹಾಕಲೇಬೇಕು. ನೋಡೋಣ ಏನು ಹಾಕ್ತೀನಿ ಇಲ್ಲ ಅದನ್ನು ಶೇರ್ ಮಾಡ್ಕೊತ ವ್ಲಾಗ್ ಮಾಡಿಸ್ಬೇಕಿನ. ಚಿಕನ್ನ ತೊಗೊಂಬಂದಿದೆ, ಫ್ರಿಜ್ಜಲ್ಲಿಟ್ಟಿದೆ. ಫ್ರಿಜ್ಜಲ್ಲಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ತಿರ್ಗಿ ಸ್ನಾನ ಮಾಡಲಿಲ್ಲ ಅಂತಂದರೆ ಸಾಯಂಕಾಲದವರೆಗೂ ಸ್ನಾನ ಮಾಡಲಿಲ್ಲ ಒಂದು ತಲೆ ಕೊಡ್ತಾ ಇರುತ್ತೆ. ಸಾಯಂಕಾಲ 10 ಗಂಟೆ ಆದರೂ ಪರವಾಗಿಲ್ಲ, ಅವಾಗ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋವಂಥದ್ದು ಒಂದು ಅಭ್ಯಾಸ ನನಗೆ. ಸ್ನಾನ ಮಾಡೋದು ಲೇಟ್ ಆಯಿತು ಅಂತಂದರೆ ಹಂಗೆ ಆಗಬಾರ್ದು ಅಂತ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಅಡುಗೆ ಸ್ಟಾರ್ಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಚಿಕನ್ನ ಫ್ರಿಜ್ಜಲ್ಲಿ ಇಟ್ಟಿದೆ. ಅದು ತುಂಬಾ ಕೋಲ್ಡ್ ಆಗಿದೆ, ತುಂಬ ಕೋಲ್ಡ್ ಆಗಿಲ್ಲ, ನಾರ್ಮಲ್ ಕೋಲ್ಡ್ ಆಗಿದೆ. ಈ ಒಂದು ಸೌತೆಕಾಯಿ ಒಂದು ಟೈಮಲ್ಲಿ ಎಷ್ಟು ರೇಟ್ ಆಗಿರುತ್ತೆ ಅಂತಂದರೆ 15 ರೂಪಾಯಿ 20 ರೂಪಾಯಿ ಗಟ್ಟಲೆ ಹೇಳ್ತಾರೆ. ಇವತ್ತು 10 ರೂಪಾಯಿ ಇತ್ತು, ತೊಗೊಂಬಂದು ತುಂಬಾ ಫ್ರೆಶ್ ಆಗಿದೆ. ಇದರಲ್ಲಿ ಜಾಸ್ತಿ ಬಲ್ತಿರೋಂಥದ್ದಿರಲ್ಲ. ನನಗೆ ಚಿಕನ್ನಿಗೆ ಅಥವಾ ಈ ಪಲಾವ್ಗೆ ಸ್ಪೈಸಿಯಾಗಿರೋಂಥದ್ದಕ್ಕೆ ನನಗೆ ಈ ಒಂದು ಸೌತೆಕಾಯಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ತಗೊಂಡು ಬಂದೆ. ಫ್ರೆಂಡ್ಸ್ ನೋಡಿ, ಮತ್ತೆ ಸ್ವಲ್ಪ ಡಾರ್ಕ್ ಆಗ್ತಿದೆ, ಅದು ಹಚ್ಚಬೇಕು. ನೋಡುವ ಹಚ್ಚಿದ್ದೀನಿ. ಅದು ಹಚ್ಚಿದ ತಕ್ಷಣ ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು 15-20 ದಿನ ಕಮ್ಮಿ ಆಗುತ್ತೆ. ಒಂದು 10 ದಿನ ಅದೇನು ಫಾಲ್ಟ್ ತೋರಿಸೋದಿಲ್ಲ. ಬಿಟ್ಟಿದ್ದೀನಿ ನೋಡಿ, ಸ್ವಲ್ಪ ಡಾರ್ಕ್ ಆಗ್ತಾಯಿದೆ. ಅದನ್ನು ಹಚ್ಚಬೇಕು, ಕಂಟಿನ್ಯೂ ಮಾಡಬೇಕು. ವೀಕಲ್ಲಿ 2ರಿಂದ 3 ಸಲ ಚಿಕನ್ ತಿಂದೇ ಇದ್ದರೆ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಇದೇನಪ್ಪ ಇಷ್ಟೊಂದು ಓವರಾಗಿ ಹೇಳ್ತಿದ್ದೀನಿ ಅಂತಲ್ಲ, ನಿಜ. ಚಿಕನ್ ಗ್ರೇವಿ, ಸಾಂಬಾರು ಅಥವಾ ಬಿರಿಯಾನಿ, ಕಬಾಬ್ ಏನಾದರೂ ಒಂದು ಐಟಮ್ 2ರಿಂದ 3 ಸಲ ತಿಂದೇ ಹೋದರೆ ಜೀವಕ್ಕೆ ತಂಪೇ ಅನ್ಸಲ್ಲ. ನಮ್ಮನೇಲಿ ಲವಂಗ ಒಂದು ಕಡೆ, ಚಕ್ಕೆ ಒಂದು ಕಡೆ ಇಟ್ಬಿಟ್ಟಿದ್ದೀನಿ. ಚಕ್ಕೆ ಫ್ರಿಜ್ಜಲ್ಲಿತ್ತು, ಇದು ಲವಂಗ ಇಲ್ಲಿ ಮೇಲಿದೆ. ಈ ಚಕ್ಕೆ ಅನ್ನೋದನ್ನು ನಾನು ಈ ಬಾಕ್ಸಲ್ಲಿ ಮುರಿದು ಹಾಕಿಲ್ಲ. ಯಾಕೆ ಅಂತಂದರೆ ಅದನ್ನು ಈ ಒಂದು ತೆಗೆಯೋದಕ್ಕೆ ಬರೋದಿಲ್ಲ, ಹಂಗಾಗ್ಬಿಟ್ಟು ಕೊಡಬೇಕಾಗುತ್ತೆ. ಹಂಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಲವಂಗ ತೊಗೊಂಡಿದ್ದೀನಿ. ಫ್ರೆಂಡ್ಸ್,
ಇವಾಗ ಫಸ್ಟು ಚಪಾತಿ ಹಿಟ್ಟನ್ನ ಕಲಿಸ್ಬಿಡೋಣ. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ, ಚೆನ್ನಾಗಿ ಸ್ಮೂತ್ ಆಗುತ್ತೆ, ಚೆನ್ನಾಗಿ ಉಬ್ಬಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಚೆನ್ನಾಗಿ 1 ಗಂಟೆ 1 ಅವರ್ ಅದು ಚಪಾತಿ ಹಿಟ್ಟು ಕಲಿಸ್ಬಿಟ್ರೆ. ಅದಕ್ಕೆ ಫಸ್ಟು ಗ್ರೀನ್ ಚಿಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನ ಕಲಿಸೋಣ ಬನ್ನಿ. ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ, ಓಕೆನಾ ಫ್ರೆಂಡ್ಸ್. ನನಗೆ ಈ ಒಂದು ಅಡುಗೆ ಮನೆಯಲ್ಲಿ ಏನೇ ಒಂದು ಕೆಲಸ ಮಾಡುವಾಗ ನನಗೆ ಹ್ಯಾಂಡ್ ವಾಶ್ ಮಾಡೋದೊಂದು ಅಭ್ಯಾಸ ಅಂತ ಹೇಳ್ಕೊಂಡಿದ್ದೀನಲ್ವ. ಹಾಗಾಗಿ ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಇವಾಗ ನಂತರ ನಾನು ಈ ಒಂದು ಆಶೀರ್ವಾದ ಗೋಧಿ ಹಿಟ್ಟು ಸ್ವಲ್ಪ ಇತ್ತು ಮನೇಲಿ, ಅದು ಫುಲ್ ಖಾಲಿ ಆಗಲಿ ಅಂತೇಳಿ ನಾನು ತೊಗೊಂಬಂದಿರಲಿಲ್ಲ. ಒಂದೇ ಸಲ ರೇಷನ್ ತೊಗೊಂಬರಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದೀನಿ. ಹಾಗಾಗಿ ಎಲ್ಲ ಫುಲ್ ಖಾಲಿ ಆಗೋಯ್ತು. ಇವತ್ತು ಈ ಒಂದು ಆಶೀರ್ವಾದ ಗೋಧಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲಿಗೆ ಒಂದು 4 ರಿಂದ 5 ಆಗೋಷ್ಟು ನಾನು ಚಪಾತಿ ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇರೋಂಥದ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕು ಅಂತಂದರೆ ಈ ಒಂದು ಸಕ್ಕರೆನೂ ಕೂಡ ಒಂದು 8 ರಿಂದ 10 ಕಾಳು ಸಕ್ಕರೆನೂ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮರ್ತೋಯ್ತು, ಇವಾಗ ನಾನು ಈ ಒಂದು ವೀಡಿಯೋದಲ್ಲಿ ಎಡಿಟ್ ಮಾಡುವಾಗ ನನಗೆ ಜ್ಞಾಪಕ ಬಂದಿದ್ದಂಥದ್ದು ಸಕ್ಕರೆ ಕಾಳು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರ್ತಿತ್ತಲ್ವ ಅಂತೇಳಿ. ಆದರೆ ಆಶೀರ್ವಾದ ಒಂದು ಹಿಟ್ಟಿಂದ ನಾವು ಮಾಡ್ತೀವಿ ಚಪಾತಿ ಅಂತಂದರೆ ಅದಕ್ಕೆ ಸಕ್ಕರೆ ಹಾಕೋದೇ ಬೇಡ, ಅಷ್ಟು ಟೇಸ್ಟಿಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬೇರೆ ಚೆನ್ನಾಗಿರೋದಿಲ್ಲ ಅಂತಲ್ಲ, ಬಟ್ ನನಗೆ ಇದು ಇಷ್ಟ ಅಂತ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಆಶೀರ್ವಾದ ಗೋಧಿ ಹಿಟ್ಟು ನಿಮಗೆ ಇಷ್ಟ ಅಂತಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅಂದರೆ ಇದನ್ನು ಜಾಸ್ತಿ ಗಟ್ಟಿ ಕಲಿಸ್ಕೋಬೇಕು, ಪೂರಿ ಅದಕ್ಕೆ ಅಂತ ಏನಿಲ್ಲ, ಸ್ವಲ್ಪ ಸ್ಮೂತಾಗಿದ್ದರೂ ಪರವಾಗಿಲ್ಲ. ಚಪಾತಿನ ಸ್ಮೂತಾಗಿ ಬರ್ತಾರೆ ಅಂತಲೇ ಹೇಳ್ಬೋದು. ಪೂರಿಗಾಯಿತು ಅಂತಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕಾಗುತ್ತೆ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು. ಇವತ್ತು ಚಪಾತಿನ ಮಾಡ್ತಾ ಇದ್ದೀನಿ, ನಾನು ಒಬ್ಳಿಗೋಸ್ಕರ ಸ್ವಲ್ಪ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಕೂಗುಗೆ ಮುದ್ದೆ ಕೊಡೋದ್ರಿಂದ ಪಾಪ ಚಪಾತಿನೇ ತಿನ್ನಲಿ, ಚಪಾತಿನ ತಿನ್ನಲಿ. ನನಗೆ ಮುದ್ದೆನೂ ಇಷ್ಟ ಆಗುತ್ತೆ, ಒಂದು ಚಪಾತಿ ಸ್ವಲ್ಪ ಮುದ್ದೆ ಊಟ ಮಾಡೋಣ ಅಂತ. ಯಾಕಂದರೆ ನನಗೆ ಮುದ್ದೆ ಅಂದರೆ ಭಾಳ ಇಷ್ಟ ಆಗುತ್ತೆ. ಮುದ್ದೆ ಗುಂಗುಳು ಅಂತ ನುಂಗ್ಬೋದು, ಚಪಾತಿಗಿಂತ ಮುದ್ದೆ ಇಷ್ಟ ಆಗುತ್ತೆ. ಹಂಗೆ ಫ್ರೆಂಡ್ಸ್, ಇಲ್ಲಿ ನಾನು ಈ ಒಂದು ತರಕಾರಿ ಏನೆಲ್ಲ ತೊಗೊಂಡಿದ್ದೀನಲ್ವ, ಈ ಒಂದು ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿರುಗಾಯಿ ಇಷ್ಟನ್ನು ನಾನು ವಾಶ್ ಮಾಡ್ಕೊತಿರೋಂಥದ್ದು. ಹಾಗೆ ಒಂದು ಅರ್ಧ ಸೌತೆಕಾಯಿನೂ ಕೂಡ ಮೇಲಿನ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ತೆಗೆದಿಟ್ಟಿದ್ದೀನಿ, ವಾಶ್ ಮಾಡಿ ಇಟ್ಟಿರೋಂಥದ್ದು ಆ ಕಡೆಗೆ. ಫ್ರೆಂಡ್ಸ್, ಈ ಒಂದು ಗ್ರೀನ್ ಚಿಲ್ಲಿ ನಾನು ಮಾಡ್ತಾ ಇದ್ದೀನಲ್ವ ಇವತ್ತು, ಈ ಒಂದು ಗ್ರೀನ್ ಚಿಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಈ ಸಲ ಮಾಡಿದ್ದಂಥದ್ದು. ಇದಕ್ಕೆ ನಾನು ಏನೇನೋ ಜಾಸ್ತಿ ಸ್ಪೆಷಲಾಗಿ ಏನೂ ಹಾಕಿಲ್ಲ, ಮನೇಲಿ ಇರೋಂಥದ್ದನ್ನೇ ಹಾಕಿರೋಂಥದ್ದು. ಮತ್ತಿನ್ನು ಯಾವುದೇ ಒಂದು ಗರಂ ಮಸಾಲ ಅಥವಾ ಇದು ಚಿಕನ್ ಮಸಾಲ ಈ ಥರದ್ದು ಯಾವುದೇ ಒಂದು ಮಸಾಲ ಹಾಕಿಲ್ಲ. ಇವನ್ ಹೇಳಬೇಕು ಅಂತಂದರೆ ರೆಡ್ ಚಿಲ್ಲಿ ಅಥವಾ ಧನಿಯಾ ಪೌಡರ್ ಯಾವುದೂ ಒಂದು ಹಾಕಿಲ್ಲ. ಇದೇ ಥರ ಸಿಂಪಲಾಗಿ ಮಾಡಿರೋಂಥದ್ದು ಏನು ಎಲ್ಲ ತೊಗೊಂಡಿದ್ದೀನಲ್ವ, ಈ ಒಂದು ಕೊತ್ತಂಬರಿ ಸೊಪ್ಪು, ಹಾಗೆ ಈ ಒಂದು ಪುದೀನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನೇ ಹಾಕಿ ನಾನು ಮಾಡಿರೋಂಥದ್ದು. ಈ ಶುಂಠಿನ ಹೆಚ್ಚಿಬಿಟ್ಟು ಮಿಕ್ಸಿಗೆ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇ ಬರ್ತೀನಿ ನಾನು ಯಾವಾಗಲೂ, ಪ್ರತಿ ಸಲವೂ ಅಷ್ಟೇ. ಬಟ್ ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಬೋದು ಕೂಡ, ಶುಂಠಿ ತೊಗೊಂಬಂದಿರ್ತೀನಿ. ಅದೇನೋ ನನಗೆ ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿ ಮಾಡಿನೇ ಅಭ್ಯಾಸ. ನೋಡಿ ಇಷ್ಟ ಆಗ್ತಾಯಿದ್ದೀನಿ. ಹಾಗೆ ನಮ್ಮ ಪೂಕೋರು ಯಾಕೋ ಭಾಳ ಬೆಳ್ಳುಳ್ಳಿನ ಸುಲಿದೇ ಇಲ್ಲ ಫ್ರೆಂಡ್ಸ್, ಇಷ್ಟೇ ಸುಲಿದ್ಬಿಟ್ಟಿದ್ದಾರೆ ಈ ಕುಕ್ಕರಲ್ಲಿ ಅವರು. ಮೈ ಗುಡ್ನೆಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಣ ಅಂತ ಇಷ್ಟ ಆಗ್ತಾಯಿದ್ದೀನಿ ಈ ಒಂದು ಜಾರಿಗೆ. ಹಾಗೆ ನಾನು ಶುಂಠಿನ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತೀನಿ, ಓಕೆನಾ. ಗ್ರೀನ್ ಚಿಲ್ಲಿ ಅಂದರೆ ಹೆಂಗಿರ್ಬೇಕು ಹೇಳಿ, ಗ್ರೀನ್ ಆಗಿರ್ಬೇಕಲ್ವಾ. ಹಾಗಾಗಿ ಗ್ರೀನ್ ಪೇಸ್ಟ್ ತರಬೇಕಿತ್ತು. ಇಲ್ಲ ಇರಲಿಲ್ಲ, ನೋಡಿದೆ. ಓಕೆ, ಕೇಳಿದ್ರು ಅರ್ಥ ಆಗಲ್ಲ ಅಂಗಡಿಯಲ್ಲಿ. ಚೆನ್ನಾಗಿರೋದು ಅಲ್ಲಿ ಇನ್ನೊಂದು ಅಂಗಡಿ ಇತ್ತು, ತುಂಬ ಚೆನ್ನಾಗಿತ್ತು, ಅಂಗಡಿಗೆ ಸಿಕ್ತಿತ್ತು. ನೋಡಿ ಫ್ರೆಂಡ್ಸ್, ಇಷ್ಟು ಲೆಕ್ಕನೇ ಇಲ್ಲ, ಇಷ್ಟು ನಾನು ಹಸಿರುಗಾಯಿ ಹಾಕ್ತಾಯಿದ್ದೀನಿ ಮಿಕ್ಸಿಗೆ, ಜಾರ್ಗೆ. ಮತ್ತು ನೋಡಿ ಫ್ರೆಂಡ್ಸ್, ಒಂದು ಮಿಕ್ಸಿಗೆ ಹಾಕ್ತಾ ಇರೋಂಥದ್ದು ಈರುಳ್ಳಿನ. ಹಾಗೆ ನೋಡಿ ಎಷ್ಟು ಕಡ್ಡಿ ಇದೆ, ಕಡ್ಡಿ ಹನಿ ಮಳೆ ಹನಿ ಬೀಳ್ತಾ ಇದೆ ಮರದಲ್ಲಿ. ಅದಕ್ಕೆ ಇದನ್ನು ಸಣ್ಣಗೆ ಹೆಚ್ಚುತ್ತೀನಿ, ಕಾಣ್ತಾ ಇದೆ ಹೀಗೆ. ನೋಡಿ ಇದನ್ನು ಸಣ್ಣದಾಗೆ ಕಟ್ ಮಾಡೋಣ, ಕಡ್ಡಿ ಇದೆ ಅಲ್ವಾ ಫ್ರೆಂಡ್ಸ್. ಇವಾಗ ಇದನ್ನು ಕೂಡ ಜಾರಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಜಾರಿಗೆ ಇಡಿಸ್ತಾ ಇಲ್ಲ ಪುದೀನ, ಹಾಗಾಗಿ ನೋಡಿ ಒಂದು ಮುಷ್ಟಿ ಇಡೀ ಪುದೀನ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಮಿಕ್ಸಿಗೆ ಹಾಕೊಂಡು ಬರ್ತೀನಿ, ಆಮೇಲೆ ನೆಕ್ಸ್ಟ್ ಹಾಕೋಂಥದ್ದು ಏನು ಪುದೀನ ಇದು ಗ್ರೈಂಡ್ ಆಗಲಿ, ಓಕೆನಾ ಫ್ರೆಂಡ್ಸ್. ನೋಡಿ
ಇವಾಗ ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀನಿ. ಈ ಒಂದು ಪುದೀನೂ ಕೂಡ ಹಾಕಿ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕುವಂಥದ್ದು. ಚಿಕನ್ ತೊಳೆದಿದ್ದೀವಿ, ಚಿಕನ್ ತೊಳೆದಿರೋದಾಗಿದೆ, ಮಿಕ್ಸಿಗೂ ಹಾಕಿದೆ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಎಣ್ಣೆ ಹಚ್ಚಿದ್ದೀನಿ. ಮತ್ತೆ ತುಂಬ ಹೊಟ್ಟೆ ಬೇರೆ ತುಂಬಾ ವಶವಾಗಿದೆ. ಏನೂ ಕೂಡ ತಿಂದಿಲ್ಲ, ಕಾಫಿ ಕುಡಿದಿಲ್ಲ, ಬಿಸ್ಕೆಟ್ ಕೂಡ ತಿಂದಿಲ್ಲ. ಬೇಗ ಇನ್ನು ಅರ್ಧ ಗಂಟೆ ಒಳಗೆ ಏನಾದರೂ ಊಟ ಮಾಡಿದರೆ ನಾನು ಸುಸ್ತಾಗತ್ತೆ ಅನ್ನೋ ಗೊತ್ತಿಲ್ಲ, ಅಂದರೆ ಸುಸ್ತಾಗ್ತಾ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ಚಕ್ಕೆನ ಮಿಕ್ಸಿಗೆ ಹಾಕಿಲ್ಲ. ಕಾರಣ ಏನು ಗೊತ್ತಾ, ಚಕ್ಕೆ ಮಿಕ್ಸಿಗೆ ಹಾಕ್ಬಿಟ್ರೆ, ಚಕ್ಕೆ ಮತ್ತು ಈ ಒಂದು ಲವಂಗ ಹಾಕ್ಬಿಟ್ರೆ ಥರ ಬ್ಲ್ಯಾಕ್ ಕಲರ್ ಥರ ಆಗ್ಬೋದು ಆ ಒಂದು ಗ್ರೇವಿ, ಅಥವಾ ಉಡಿ ಜಾಸ್ತಿ ಬೇಗ ನುಣ್ಣಗಾಗಲ್ಲ. ಯಾಕಂದರೆ ಕಾಯಿ ಹಾಕಿರೋದಲ್ಲ, ಇದು ಅಷ್ಟೊಂದು ನಯಸ್ಸಾಗಿ ಪೇಸ್ಟ್ ಆಗೋಲ್ಲ ನೋಡಿ. ಹಾಗಾಗಿ ನಾನು ಇದನ್ನು ಹಾಕಿಲ್ಲ, ಹಿಂಗೆ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಪಲಾವ್ ಹಿಂಗೆ ಹಾಕ್ತೀನಲ್ಲ ಹಂಗೆ ಹಾಕ್ತಾಯಿದ್ದೀನಿ. ಲವಂಗನೂ ಕೂಡ ಹಾಕಿದ್ದೀನಿ. ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಈ ಒಂದು ಟಿಪ್ಸ್ನ ಕೊಡ್ತಾ ಹೋಗ್ತೀನಿ. ಏನು ಅಂತಂದರೆ ಹೆಂಗೆ ಅಂತಂದರೆ ಚಿಕನ್ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ಈರುಳ್ಳಿ ಹಾಕಿ ಓಕೆನಾ. ಫಸ್ಟು ಎಣ್ಣೆ ಹಾಕಿದ್ಮೇಲೆ ಚಕ್ಕೆ ಲವಂಗ ಹಾಕಿದ್ರೆ ಈರುಳ್ಳಿ ಹಾಕ್ತೀನಿ. ನೆಕ್ಸ್ಟು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ, ನಾನು ಹೋಗಿ ಚಿಕನ್ ಮಾಡ್ತೀನಲ್ಲ ಪ್ರತಿ ಸಲವೂ ಹೇಳ್ತಾ ಇರ್ತೀನಿ. ಫಸ್ಟ್ ಎಣ್ಣೆ ಹಾಕಿದ್ಮೇಲೆ ಚಕ್ಕೆ ಲವಂಗ ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಆಮೇಲೆ ನೆಕ್ಸ್ಟ್ ಚಿಕನ್ ಹಾಕಬೇಕು ಅಂತ ಹೇಳಿ ಇವಾಗ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ಆದಷ್ಟು, ನಂತರ ಚಿಕನ್ ಹಾಕಿ. ಫ್ರೆಂಡ್ಸ್, ಈ ಒಂದು ಗ್ರೀನ್ ಚಿಲ್ಲಿ ಚಿಕನ್ಗೆ ಈವನ್ ಹೇಳಬೇಕು ಅಂದರೆ ನಾನು ಅರಿಶಿನ ಪುಡಿನೂ ಕೂಡ ಹಾಕಿಲ್ಲ, ಯಾವುದೇ ಒಂದು ಪುಡಿ ಕೂಡ ಹಾಕಿಲ್ಲ ನಾನು. ನೋಡಿ, ಚಿಕನ್ ಎಲ್ಲ ತೊಳೆದ್ವಿ. ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಲ್ವಾ. ಇವಾಗ ನಾವು ಚಿಕನ್ ಹಾಕಿದ ತಕ್ಷಣ 2 ರಿಂದ 3 ಸಲ ಚೆನ್ನಾಗಿ ತಿರುಗಿಸಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಯಬೇಕು, ಎಣ್ಣೆ, ಈರುಳ್ಳಿ, ಚಿಕನ್. ಫ್ರೆಂಡ್ಸ್, ಇವಾಗ ನಾನು ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿಕೊಂಡು ಉಪ್ಪು ಹಾಕಬೇಕಾಗುತ್ತೆ. ಈ ಟೈಮಲ್ಲಿ ಉಪ್ಪು ಹಾಕಿ ಇನ್ನೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಮಾತಾಡು, ಇವತ್ತು ಹೇಳು, ಯಾಕೆ ನಾನು ಬ್ಲಾಗಲ್ಲಿ ಜಾಸ್ತಿ ಬರ್ತಾ ಇಲ್ಲ ಅಂತ. ಹಂಗೇನಿಲ್ಲಪ್ಪ, ಬರ್ತೀನಲ್ಲ. ಇದಕ್ಕೆ ಅರಿಶಿನ ಪುಡಿ ಹಾಕಿ ಇನ್ನೂ ಚೆನ್ನಾಗಿ ಒಂಥರ ಅರಿಶಿನ ಪುಡಿ ಹಾಕಿ ಇನ್ನೂ ಗ್ರೀನ್ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ನಾನು ಯಾವುದೇ ಒಂದು ಪುಡಿ ಹಾಕದೆ ಮಾಡಬೇಕು, ಡಿಫ್ರೆಂಟಾಗಿ ಟೇಸ್ಟ್ ಹೇಗಿರುತ್ತೆ ಈ ಡಿಫ್ರೆಂಟಾಗಿ ಪೌಡ್ರ್ ಇಲ್ಲದೆ ಮಾಡಬೇಕು ಅಂತೇಳಿ ಮಾಡ್ತಾ ಇರೋಂಥದ್ದು. ಹಾಗಾಗಿ ಯಾವುದೇ ಒಂದು ಪೌಡರ್ ಇಲ್ಲದೆ ನಾನು ಮಾಡಿದ್ದು ಇವಾಗ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಒಂದು ರೆಸಿಪಿ. ಫ್ರೆಂಡ್ಸ್, ಇಲ್ಲಿ ನಾನು ಏನು ಮಸಾಲೆ ರುಬ್ಕೊಂಡಿದ್ದೆ ಅಲ್ವಾ, ಇವಾಗ ಈ ಒಂದು ಮಸಾಲೆ ಎಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ ಬರೋವರೆಗೂ ನಾನು ಕೂಗಿಸ್ಕೊಂಡಿರೋಂಥದ್ದು. ಇವಾಗ ಈ ಕೌಂಟರ್ ಟಾಪ್ ಏನಿದೆ ಅಲ್ವಾ, ಇದನ್ನೆಲ್ಲ ನೀಟ್ ಮಾಡಿಕೊಂಡು ನಾನು ಚಪಾತಿ ಸುಡಲಿಕ್ಕೆ ಇದನ್ನೆಲ್ಲ ಹೆಂಚೆಲ್ಲ ತೊಳೆದಿಟ್ಟು, ಮಣೆನೂ ಕೂಡ ಆಲ್ರೆಡಿ ಮುಂಚೆನೇ ತೊಳೆದಿಟ್ಟಿದ್ದೀನಿ. ಈ ಕಡೆ ಲಟ್ಟಣಿಗೆನೂ ಕೂಡ ವಾಶ್ ಮಾಡಿಟ್ಟಿರೋಂಥದ್ದು. ಸಾಂಬಾರು ಆಗಿದೆ. ಇವಾಗ ನಾನು ಚಪಾತಿ ಮಾಡಬೇಕು. ಇಲ್ಲಿ ಮಣೆನೂ ಕೂಡ ತೊಳೆದಿಟ್ಟಿದ್ದೀನಿ, ನಿಮ್ಗೆ ಕಾಣ್ತಾ ಇದೆ ಅಲ್ವಾ. ಫಸ್ಟು ಚಪಾತಿ ಸುಟ್ಬಿಟ್ಟು ಆಮೇಲೆ ಅಕ್ಕಿ ಇಡಬೇಕು. ಚಪಾತಿ ಹಿಟ್ಟಂತೂ 1 ಗಂಟೆಗಳ ಕಾಲ ಚೆನ್ನಾಗಿ ಸ್ಮೂತಾಗಿ ಅದು ಇನ್ನೂ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಮ್ಮ ಮನೇಲಿ ಏನೇ ವೆರೈಟಿ ಮಾಡ್ಬೋದು, ಏನೇ ವೆರೈಟಿ ಪಲ್ಯ, ಚಿಕನ್ನು, ಸಾಂಬಾರು, ಸೊಪ್ಪಿನ ಪಲ್ಯ ಏನೇ ಮಾಡೋದು ಅದಕ್ಕೆ ಚಪಾತಿ ಇರಬೇಕು ನೋಡಿ ಅಲ್ವಾ. ಫ್ರೆಂಡ್ಸ್, ನಾನು ಮುದ್ದೆನೂ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಅದೇ ಟೈಮ್ ಆಗಲಿಲ್ಲ. ಅಂತಂದರೆ 1 ಗಂಟೆ ಮೇಲಾಗ್ಬಿಟ್ಟಿತ್ತು. ಹೊಟ್ಟೆ ಕೂಡ ತುಂಬಾ ಹಶ್ವಾಗ್ತಾಯಿತ್ತು ಅಂತೇಳಿ ಮಾಡಲಿಲ್ಲ. ಅದರಲ್ಲೂ ಈ ಸಲ ತೊಗೊಂಡಿರೋಂಥ ಹಿಟ್ಟು ಅಂತ ತುಂಬಾ ಚೆನ್ನಾಗಿದೆ, ಸಕ್ಕತ್ತು. ಫ್ರೆಂಡ್ಸ್, ಏನು ಗೋಧಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಆಗ್ಬಿಟ್ಟಿದೆ. ನನ್ನ ಸ್ಕಿನ್ ನೋಡ್ತಾ ಇದ್ರಲ್ವ, ಈ ಒಂದು ಸ್ಕಿನ್ ಕಲರ್ ಐತೆ ಅದು ಹಿಟ್ಟು. ನಿಜವಾಗ್ಲೂ ಅದು ರಾಗಿ ಹಿಟ್ಟು ಅಂತಲೇ ಅನ್ಸಲ್ಲ. 55 ರೂಪಾಯಿ kg, ಬಟ್ ಅದು ಸಕ್ಕತ್ತಾಗಿದೆ. ನಾನು ಒಂದು ರಾಗಿ ಹಿಟ್ಟು ತೊಗೊಂಬಂದಿದ್ದೆ ಫ್ರೆಂಡ್ಸ್ ಅಂಗಡಿಯಿಂದ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡಲಿಕ್ಕೂ ಕೂಡ ಗೋಧಿ ಹಿಟ್ಟು ಥರನೇ ಇತ್ತು. ಹಾಗೆ ಮುದ್ದೆ ಮಾಡಿದ್ರಂತೂ ನಿಜವಾಗ್ಲೂ ನಾವು ಗೋಧಿ ಹಿಟ್ಟಿಂದ ನಾವು ಮುದ್ದೆ ಮಾಡಿದ್ದೀವೇನೋ ಅಂತ ಅನಿಸ್ಬೇಕಿತ್ತು. ಮುದ್ದೆ ಊಟ ಮಾಡ್ತಾಯಿದ್ರೆ ಇನ್ನೂ ಊಟ ಮಾಡಬೇಕು ಅನ್ಸೋ ಥರ ಇತ್ತು ಆ ಒಂದು ಗೋಧಿ ಹಿಟ್ಟು ಕಲರ್. ಒಂದು ಏನು ಧನಿಯದ ಪೌಡ್ರ್ ಏನೂ ಆ್ಯಡ್ ಮಾಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ. ಏನಂತಂದರೆ ಚಿಕನ್ ಗ್ರೀನ್ ಚಿಲ್ಲಿ, ಓಕೆ, ಇದಕ್ಕೆ ಧನಿಯದ ಪೌಡ್ರ್ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಒಂದು ಟಾಪ್ ಲಿಂಕ್ ಬೇಕಿದ್ರೆ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಟಾಪ್ ಲಿಂಕ್ ನಾನು ಖಂಡಿತ ಸರ್ಚ್ ಮಾಡ್ತೀನಿ. ನಾನು ಮೀಶೋದಲ್ಲೇ ಬೈ ಮಾಡಿದ್ದು, ಸಿಕ್ಕರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಿಂಕ್ ನಾನು ಪಿನ್ ಮಾಡ್ತೀನಿ ಸಿಕ್ಕರೆ, ಓಕೆನಾ. ಇಲ್ಲಿ ಬಿಸಿ ಬಿಸಿ ಚಪಾತಿ ಕೂಡ ಆಗ್ತಾಯಿತ್ತು. ಮುದ್ದೆ ಮಾಡೋಷ್ಟು ಟೈಮ್ ಇರಲಿಲ್ಲ, ಅಲ್ಲೇ ನಿಂತು ಅಡುಗೆ ಮಾಡ್ತಾ ತುಂಬಾ ಸುಸ್ತಾಗ್ತಾಯಿತ್ತು ನನಗೂ ಕೂಡ.
ಚಪಾತಿ ಉಜ್ಜಿದ ಮೇಲೆ ಫ್ರೆಂಡ್ಸ್ ಈ ಥರ ಎಲ್ಲ ಕೊಡಬೇಕು. ಈ ಥರ ಹಿಂಗೆ ಒರೆಸಿ ಹೀಗೆ ಹಾಕೋದ್ರಿಂದ ಹೆಂಚ ಮೇಲೆ ಕರೆದಿರುತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಕರಿದು ಅಂತಂದರೆ ಹಿಟ್ಟು ಸೀದ್ಬಿಟ್ಟಿರುತ್ತಲ್ವ ಅದು. ಫ್ರೆಂಡ್ಸ್ ಈ ಸಲ ಮಾಡಿದಂಥ ನಾನು ಗ್ರೀನ್ ಚಿಲ್ಲಿ ಏನು ಟೇಸ್ಟ್ ಇತ್ತು ಗೊತ್ತಾ, ನಿಜವಾಗ್ಲೂ ಯಾವುದೇ ಒಂದು ಪೌಡರ್ ಹಾಕಿಲ್ಲ, ಗರಂ ಮಸಾಲ ಪೌಡರ್ ಹಾಕಿಲ್ಲ, ಅರಿಶಿನ ಪುಡಿ ಹಾಕಿಲ್ಲ, ಖಾರದ ಪುಡಿ ಹಾಗೆ ಧನಿಯದ ಪುಡಿ ಏನೂ ಹಾಕದಿದ್ರು ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಹಸಿರುಗಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಇಷ್ಟೇ ಹಾಕಿದ್ದಂಥದ್ದು ತುಂಬಾ ಟೇಸ್ಟ್ ಕೊಡ್ತು. ವೆರೈಟಿ ಟೇಸ್ಟ್ ಇತ್ತು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಚಿಕನ್ ಚೆನ್ನಾಗಿ ಬೇಯಬೇಕು ಅಂತಂದರೆ ನೀವು ಫಸ್ಟ್ ಈರುಳ್ಳಿ ಹಾಕಿದ ನಂತರ ನೀವು ನೆಕ್ಸ್ಟ್ ಚಿಕನ್ ಹಾಕಬೇಕಾಗುತ್ತೆ. ಹಾಗಾದರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಕೂಡ ಚಿಕನ್ ಬೇಯುತ್ತೆ ಅಂತಲೇ ಹೇಳ್ಬೋದು. ಈ ಸಲ ಮಾಡುವಾಗ ನಾನು ಏನಕ್ಕಪ್ಪ ಅರಿಶಿನ ಪುಡಿ ಹಾಕಿಲ್ಲ ಅಂತಂದರೆ ಅರಿಶಿನ ಪುಡಿ ಹಾಕಿರೂ ಕೂಡ ವೆರೈಟಿ ಗ್ರೀನ್ ಕಲರ್ ಬರುತ್ತೆ, ಅರಿಶಿನ ಪುಡಿ ಹಾಕದಿದ್ರೂ ಕೂಡ ಒಂಥರ ವೆರೈಟಿ ಗ್ರೀನ್ ಕಲರ್ ಬರುತ್ತೆ. ಹಾಗಾಗಿ ನನಗೆ ಅರಿಶಿನ ಪುಡಿ ಹಾಕೋಂಥ ಗ್ರೀನ್ ಕಲರ್ ಬೇಕಾಗಿರಲಿಲ್ಲ. ಹಾಗಾಗಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ಆಗಿದೆ, ಚೆನ್ನಾಗಾಗಿದೆ. ಇದಕ್ಕೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇದಕ್ಕೆ ಕಾಯಿ ಹಾಕ್ಬಾರ್ದು ಫ್ರೆಂಡ್ಸ್, ಕಾಯಿ ಹಾಕ್ಬಾರ್ದೇ ಕೆಟ್ಟೋಗೋದು. ಫ್ರೆಂಡ್ಸ್ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಮಾಡ್ತಾ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಹೋಗಿದ್ದೀನಿ. ಯಾವ ಥರ ವೆರೈಟಿಯಾಗೂ ಮಾಡ್ಬೋದು. ಈ ಒಂದು ಬರೀ ಹಸಿರು ತರಕಾರಿ ಹಾಕಿನೇ ಮಾಡಿದರೆ ಯಾವ ಥರ ಒಂದು ಟೇಸ್ಟ್ ಕೊಡುತ್ತೆ. ಸಮಥಿಂಗ್ ನೀವು ಈಗೂ ಮಾಡ್ಬೋದು. ಅರಿಶಿನ ಪುಡಿ, ಖಾರದ ಪುಡಿ ಈ ಥರ ಎಲ್ಲನೂ ಕೂಡ ಪೌಡರ್ಸ್ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಐ ಸ್ವೇರ್ ಈ ಸಲ ಮಾಡಿದಂಥ ಒಂದು ಟೇಸ್ಟನ್ನು ನೋಡಿ ನಾನು ಹೇಳ್ತಾ ಇರೋಂಥದ್ದು. ಆ ಪೌಡರ್ಸ್ ಎಲ್ಲ ಹಾಕಿ ಮಾಡಿದಾಗ ಆಗೋಂಥ ಒಂದು ಟೇಸ್ಟು ನಿಜವಾಗ್ಲೂ ಅಷ್ಟು ಕೆಟ್ಟ ಟೇಸ್ಟ್ ಇದಿಲ್ಲ. ಅದಕ್ಕಿಂತ ಇದು ನಾನು ಇವಾಗ ಗ್ರೀನ್ ಹಸಿರದೇನೆಲ್ಲ ಹಾಕಿ ಮಾಡಿದ್ದೀನಲ್ವ, ಹಸಿರುಗಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇಷ್ಟನ್ನೇ ನಾನು ಮಿಕ್ಸಿಗೆ ಹಾಕಿ ಮಾಡಿರೋಂಥದ್ದು ತುಂಬ ಟೇಸ್ಟ್ ಇದೆ ಅಂತ ಹೇಳ್ಬೋದು. ಮುದ್ದೆ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬರೀ ಚಪಾತಿ ಅನ್ನ ತಿಂತೀನಿ, ಯಾಕಂದರೆ ತುಂಬ ಸುಸ್ತಾಗ್ತದೆ. ಫಸ್ಟ್ ಊಟ ಮಾಡಿಬಿಡುವ. ಸಾಂಬಾರು ಕುಕ್ಕರಿಂದ ತೆಗೆದು ಪಾತ್ರೆ ಶಿಫ್ಟ್ ಮಾಡಿದ್ರು ಬಿಸಿ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ. ಬನ್ನಿ, ತುಂಬ ಟೇಸ್ಟಾಗಿದೆ. ಊಟ ಮಾಡಿಬಿಟ್ಟು ತಿಂದ್ಬಿಟ್ಟು ಇದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಬಟ್ ಚೆನ್ನಾಗಿ ಸೂಪರ್ ಆಗಿದೆ ಫ್ರೆಂಡ್ಸ್. ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ರೆ ಮುದ್ದೆ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಮುದ್ದೆ ಮಾಡಲಿಲ್ಲ. ಕುಕ್ಕನ ಕೇಳೋಣ ಬನ್ನಿ, ಹೇಗಿತ್ತು ಚಿಕನ್ ಸಾಂಬಾರ್ ಹಾಗೆ ಏನದು ಚಪಾತಿ ಹಾಗೆ ಹೇಗಿತ್ತು? ಚೆನ್ನಾಗಿತ್ತು, ಸೂಪರ್. ಪಾಯಸ್ಕ ಬಾಯ್, ಬೆಕ್ಕಿನ ಬಾಯ್. ಕಾಣದೇ ಇಲ್ಲ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಯಾಕೆ ನೀನು ವ್ಲಾಗಲ್ಲಿ ಕಾಣ್ತಾನೆ ಇಲ್ಲ? ಒಂದ್ ಮೂರ್ ಅನ್ನೋ ಥರ ಇತ್ತು. ಯಾಕೆ ನೀನು ವ್ಲಾಗಲ್ಲಿ ಕಾಣ್ತಾ ಇಲ್ಲ? ಈಗ ಕಾಣ್ತಿದ್ದೀನಲ್ಲ ಫ್ರೆಂಡ್ಸ್. ಈ ಡ್ರೆಸ್ ತುಂಬ ಚೆನ್ನಾಗಿದೆಯಲ್ಲ, ನನಗೆ ಯಾಕೋ ಮತ್ತೆ ಹಾಕೋಬೇಕು ಅನ್ನಿಸ್ತು. ಇದು ಒಂದು 2 ವರ್ಷದ ಹಿಂಚಿದ್ದು ಡ್ರೆಸ್ಸು. 450 550 ಏನೋ ಬ್ಲಾಗಲ್ಲಿ ಬ್ಲಾಗಲ್ಲ ಮೀಶೋದಲ್ಲಿ ತಗೊಂಡಿದ್ದಂಥ ಈ ಒಂದು ಟಾಪ್, ಓಕೆನಾ, ಮೀಶೋದಲ್ಲಿ ತೊಗೊಂಡಿದ್ದಂಥದ್ದು. ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ, ಅವಾಗ ನಾನು ಬ್ಲಾಗ್ ಮಾಡ್ತಾ ಇರಲಿಲ್ಲ. 2-2.5 ವರ್ಷದ ಹಿಂಚಿದ್ದು ನಾನು ಅವಾಗ ಬ್ಲಾಗ್ ಮಾಡ್ತಾ ಇರಲಿಲ್ಲ. ನಾನೇ ಸ್ಟಿಚ್ ಮಾಡಿದ್ದಂಥದ್ದು. ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಪಟೇಲ ಪ್ಯಾಂಟ್ ನೋಡಿ, ನೆರಿಗೆ ಹೇಗೆ ಕೂತ್ಕೊಳ್ಳುತ್ತೆ ಅಂತ ನೋಡಿ. ಸೂಪರ್ ಕೂತ್ಕೊಳ್ತಲ್ಲ ನೆರಿಗೆ. ಇನ್ನೊಮ್ಮೆ ಯಾವಾಗಾದರೂ ಪಟೇಲ ಪ್ಯಾಂಟು ಹೊಲ್ದ ಕಡೆ ಶೇರ್ ಮಾಡ್ತೀನಿ, ಬಟ್ ಡೀಟೇಲಾಗಿ ಹೇಳೋದಕ್ಕೆಲ್ಲ ಬರೋದಿಲ್ಲ, ಯಾಕಂದರೆ ಪಟೇಲ ಪ್ಯಾಂಟ್ ಅಷ್ಟು ಈಸಿ ಇಲ್ಲ, ತುಂಬಾ ಟಫು. ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ, ಲವ್ ಯು ಆಲ್.